ನಮಸ್ತೆ ಅಂಶು ಅಶೋಕ್ ಹೆಗಡೆ. ದಾದಾ, ಇವತ್ತಿನ ಬ್ಲಾಗ್ ಅಲ್ಲಿ ಏನ್ ವಿಷಯ ಮಾತಾಡ್ಬೇಕು ಅಂದ್ಕೊಂಡಿದ್ದೆ ನೀನು? ಓಕೆ, ಒಂದು ಪ್ರಶ್ನೆ ನಿಮಗೆ. ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಟು ಯು, ಟ್ರಸ್ಟ್ ಆರ್ ಲವ್? ಇದು ಸ್ವಲ್ಪ ಯೋಚನೆ ಮಾಡುವಂತ ವಿಚಾರ. ಆದ್ರೆ ಒಂದ್ ಹೇಳ್ತೀನಿ, ನನ್ನ ಇದು ಟ್ರಸ್ಟ್ ಅಂದ್ರೆ ನಂಬಿಕೆ, ಅದು ಮೊದಲು, ಅದು ಆನಂತರ ಲವ್. ಏನಕ್ಕೆ ಅಂತಂದ್ರೆ ಲವ್ ನಲ್ಲಿ, ಆ ಪ್ರೀತಿಯಲ್ಲಿ ಒಂದು ನಂಬಿಕೆ ಇದ್ರೆ, ನಂಬಿಕೆ ಬಹಳ ಮಹತ್ವ ಪಡೆಯುತ್ತೆ ಮನುಷ್ಯನ ಜೀವನದಲ್ಲಿ. ಆ ಪ್ರೀತಿಲೂ ಅಷ್ಟನ್ನೇ, ಪ್ರೀತಿಯಲ್ಲಿ ನಂಬಿಕೆ ಇದ್ದಾಗಲೇ ಆ ಪ್ರೀತಿ ಮುಂದೆ ಹೆಜ್ಜೆ ಹಾಕೊಂಡು ಒಂದು ಜೀವನ ಕಟ್ಕೊಳ್ಳೋದಕ್ಕೆ ಒಂದು ಸಾಧನ. ಗೊತ್ತಾಯ್ತಾ? ನಂಬಿಕೆ ಅನ್ನೋದು, ನಂಬಿಕೆ ಮನುಷ್ಯನ ಜೀವನದ ತಳಹದಿ, ಬುನಾದಿ ಅದು. ನೆಕ್ಸ್ಟ್ very depthful say. See, for me both are important. ಅಲ್ಲ, ನಾನು ಬೋತ್ ಅಂದ್ರೆ ಎರಡು ಇಂಪಾರ್ಟೆಂಟೇ ಜೀವನದಲ್ಲಿ. ಪ್ರೀತಿ ಇಲ್ಲದೆ ಬರೀ ನಂಬಿಕೆ ಇಟ್ಕೊಂಡು ಹೋಗ್ಲಾಗ್ತಾ? ಪ್ರೀತಿನೂ ಬೇಕು, ಆದ್ರೆ ಪ್ರೀತಿ ಅದು ಗಟ್ಟಿ ಆಗುವುದು ನಂಬಿಕೆ ಬೇಕು ಅನ್ನೋದು ನಾನು ಹೇಳ್ತೇನೆ. ಖಂಡಿತವಾಗಿ. See, both are very important, whether it is trust or whether it is love. Trust is the base for love. If you trust your partner, if you have a complete faith in your partner, ನೀವು ಅವ್ರನ್ನ, what we say it as a blind faith, blind trust, ಅದು ಇದ್ರೆ ಲವ್ ತಾನಾಗೆ ಬೆಳೆಯುತ್ತೆ. ದಟ್ ಈಸ್ one you can say trust creates the root for love. So ಹಿಂದಿನ ಕಾಲದಲ್ಲಿ ಅದನ್ನಂತ ಹೇಳ್ತಿದ್ರು, ಲವ್ at first sight, ನೋಡಿದ ತಕ್ಷಣ ಓಕೆ ಒಂದು ಇದು. See, that is the thing that one, a spark ಕೊಡ್ತಿತ್ತು ನಮಗೆ. ಅದು ಒಂದು ಕ್ಷಣದ್ದು ನಿನ್ನ ಕಣ್ಣ ನೋಟದಲ್ಲಿ 100 ಆಸೆ ಕಂಡು ಅಂತ ಜಸ್ಟ್ ಅಟ್ರಾಕ್ಷನ್, ಲವ್ ಆಗೋದಕ್ಕೆ. ಬಟ್ ದಟ್ ಬಿಲ್ಡ್ಸ್ ಅಪ್, ಅದು ಬಿಲ್ಡ್ ಅಪ್ ಅದು ಒಂದು ಟ್ರಸ್ಟ್ ಫ್ಯಾಕ್ಟರ್ ಬಿಲ್ಡ್ ಆಗಬೇಕು. ಸೊ ಟ್ರಸ್ಟ್ ಫ್ಯಾಕ್ಟರ್ ಇನ್ ಯೋರ್ ಪಾರ್ಟ್ನರ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಲೀವ್ ಅ healthy, to live a very healthy and beautiful life, what you want in your married life agli, athwa in any kind of a relationship agli. Here we are talking about couple ಅಲ್ಲಿ ಟ್ರಸ್ಟ್ ಎಷ್ಟು ಫ್ಯಾಕ್ಟರ್. ಸಿ, ಟ್ರಸ್ಟನ್ನ ಬಿಲ್ಡ್ ಮಾಡೋದು ಸ್ವಲ್ಪ ಕಷ್ಟನೇ. ಬಿಕಾಸ್ ಏನಾಗುತ್ತೆ ಅಂತಂದರೆ ಅದು ಹಂತವಾಗಿ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್ ಟು get that complete faith, that complete trust in your partner. Of course, we have done one complete episode only on trust earlier. But nanage, for me, it is, what do you say? It has to go along. Trust and love have to go along each other. ಒಂದೇನು ಈಗ ಗಂಡ ಹೆಂಡತಿ ವಿಷಯಕ್ಕೆ ಬರಬೇಕು ಅಂದ್ರೂ ನಂಬಿಕೆ ಮತ್ತು ಪ್ರೀತಿ ಅದು ಜೊತೆಯಲ್ಲೇ ಸಾಗುವು. ಅದಕ್ಕೇನೆ ಹೇಳೋದು, ಈ ಹಮೇಶ ಜೊತೆಯಲ್ಲಿ ಅನ್ನೋದು ಪ್ರತಿ ಒಂದು ಕೂಡ ಗಂಡ ಹೆಂಡತಿ ಮಧ್ಯದಲ್ಲಿ ಇರುತ್ತೆ. ಗೊತ್ತಾಯ್ತಾ? ನಂಬಿಕೆ ಅನ್ನೋದು ಯಾವತ್ತು ಆ ಇದರಲ್ಲಿ ಗಂಡ ಆಗ್ಲಿ ಅಥವಾ ಹೆಂಡತಿ ಆಗ್ಲಿ ಕಳ್ಕೊಂಡಾಗ ಜೀವನ ಸರಿಯಾಗಿ ಹೋಗಲ್ಲ, ಅಲ್ಲಿ ಪ್ರೀತಿ ಇರಲ್ಲ. ಗೊತ್ತಾಯ್ತಾ? ಅದೇ ಆಗ್ಲೇ ಹೇಳ್ದಂಗೆ ಲವ್ ಪರ್ಸೆಂಟ್ ಹಿಂಗೆ ಓಕೆ, ಬಟ್ ಅದನ್ನ ಬೆಳೆಸ್ಕೊಂಡು ಹೋಗೋದಕ್ಕೆ ಮತ್ತೆ ಯಾವುದೇ ಇದರಲ್ಲಾಗಲಿ ಟ್ರಸ್ಟ್ ಅನ್ನೋದು ಮನುಷ್ಯನ ಜೀವನದಲ್ಲಿ, ಕೇವಲ ಗಂಡ ಹೆಂಡತಿ ಜೀವನ ಅಂತಲ್ಲ, ಎಲ್ಲ ಇದರಲ್ಲೂ ಅದು ಆ ಟ್ರಸ್ಟ್ ಇದ್ದಾಗ ತನ್ನೇ ಪ್ರೀತಿನೂ ಹುಟ್ಟುತ್ತೆ. ಅದನ್ನ ನೀನು ಆಗ್ಲೇ ಹೇಳ್ದಾಗೇನೆ, ಅದನ್ನ ಸ್ವಲ್ಪ ಕನ್ನಡದಲ್ಲೇ ಹೇಳಿದೆ ಅಷ್ಟೇ. To sum up, is trust is the base for any kind of a relationship happens. When a relationship happens, love flourish it. So both is important. Whether it is trust, there is of course there is always a very big room for love there. Okay, so trust factor reduce adaga, love factor is the least thing what in a relationship will happen. So to build the relationship stronger, you need to carry this along, trust and love parallelly. Correct? Correct. Okay. Do write it in comments. What is your opinion? What is more important for you, whether it is trust or love or both? Namaste.